ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನ ಲಂಚ್ ರೆಸಿಪಿಯಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಶೇಂಗಾ ಸಾಂಬಾರನ್ನ ಮಾಡಿದ್ದೆ. ಇವಾಗ ಬಟ್ಟೆನ ವಾಶ್ ಮಾಡಿಬಿಟ್ಟು ಮೇಲ್ಗಡೆ ಒಣಗಿ ಹಾಕಿ ಬರೋಕ್ಕೆ ಹೋಗ್ತಾ ಇದ್ದೀನಿ. ಬಿಸಿಲು ಅಂದರೆ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಎಷ್ಟೊಂದು ಬಿಸಿಲಿದೆ ಅಂದರೆ ಮೇಲೆ ಹೋಗಿ ಇದು ನೋಡಿ ಮಧುಗಿರಿ ಬೆಟ್ಟದ ಮುಂದೆನೇ ನಮ್ಮ ಮನೆ ಇರೋದು. ಬಟ್ಟೆ ಒಣಗಿ ಹಾಕಿಬಿಟ್ಟು ಬರೋ ಅಷ್ಟರಲ್ಲಿ ಬೆವರೇ ಇಳಿದು ಹೋಗ್ಬಿಡ್ತು ಅಂತ ಹೇಳ್ಬಹುದು. ಬಂದ ತಕ್ಷಣವೇ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಂಡು ಕುಡಿದೆ. ವಾಟರ್ ಮೆಲನ್ ಜ್ಯೂಸ್ ಅಂತೂ ಸಕ್ಕರೆ ಹಾಕಿ ಆದರೂ ಮಾಡ್ಕೋಬಹುದು, ಬೆಲ್ಲ ಹಾಕಿ ಆದರೂ ಮಾಡ್ಕೋಬಹುದು, ಅಥವಾ ನೀವು ಬರೀ ಜೇನುತುಪ್ಪ ಹಾಕಿ ಆದರೂ ಮಾಡ್ಕೋಬಹುದು. ನಾನಂತರೂ ಮಕ್ಕಳಿರೋದ್ರಿಂದ ಅವರಿಗೆ ಜೇನುತುಪ್ಪ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೇ ಕುಡಿತೀನಿ. ಯಾವಾಗಲೂ ಕುಡಿಯೋದಿಲ್ಲ ಅಲ್ವಾ, ಸಕ್ಕರೆನ ಜಾಸ್ತಿಯಾಗಿ ತಿನ್ನೋದಿಲ್ಲ. ನಾನು ಕಾಫಿ ಟೀ ಕೂಡ ಕುಡಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಜ್ಯೂಸಲ್ಲೇ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ತಿಂತೀನಿ. ಇದು ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಾರಲ್ವಾ ಹುಣಸೆ ಹಣ್ಣಿನ ಚಿಗಳೆ ಅಂತ, ನನ್ನ ಮಗಳು ತುಂಬ ಕೇಳ್ತಾ ಇದ್ಲು. ಅದಕ್ಕೋಸ್ಕರ ಮಾಡಿದೆ ಇವತ್ತು. ನನ್ನ ಮಗನೂ ಕೂಡ ನೋಡಿ ಚಿಗಳೆ ತಿಂದ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಇರುತ್ತಲ್ವ, ಸ್ವಲ್ಪ ಖಾರ ಹಚ್ಬಿಟ್ಟು ನೀರು ಕೇಳ್ತಾ ಇದ್ದ. ತಾನೇ ತೊಗೊಂಡ್ಬಿಟ್ಟು ಕುಡಿತಾನೆ. ಈಗ ದೊಡ್ಡವನಾಗಿದ್ದಾನಲ್ವ, 2 ವರ್ಷ ಆಯಿತು ಅವನಿಗೆ. ಇವಾಗ ನೋಡಿ ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳಂತ. ತುಂಬ ಇಷ್ಟ ಅವಳಿಗೆ ಈ ಥರ ಹುಳಿಯಾಗಿರೋ. ಮತ್ತು ಮನೆಯಲ್ಲೇ ಅಂದರೆ ಅಂಗಡಿಯಿಂದ ತೊಗೊಂಡು ಬಂದಿದ್ಲೊಂದು, ಅದು ತುಂಬ ಖಾರ ಇತ್ತು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಡು ಅಂತ ಕೇಳಿದ್ಲು. ಮನೆಯಲ್ಲೇ ಮಾಡಿಬಿಟ್ಟು ನಾನು ಕೂಡ ಇಟ್ಟೆ, ಎಷ್ಟೊಂದು ಮಾಡಿಬಿಟ್ಟಿಟ್ಟೆ. ಡೈಲಿ ತಿಂದ್ರಾಯ್ತು ಅಂತ. ಇದೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನೆನಪಲ್ವಾ. ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೆ. ಸಾಂಬಾರು ಜೊತೆ ಇವಾಗ ತುಂಬಗಾಯಿ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಅಂತಾರಲ್ವ, ಬದನೆಕಾಯಿ ಎಣ್ಗಾಯಿ ಉತ್ತರ ಕರ್ನಾಟಕ ಸೈಡ್ ಅದರಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ಬಹುದು. ಎಣ್ಗಾಯಿ ಪಲ್ಯ, ಜೋಳದ ರೊಟ್ಟಿ. ಇವಾಗ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಹೆರ್ಚ್ಕೊಂಡ್ಬಿಟ್ಟು ಇವಾಗ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. 1 ಟೊಮೆಟೊ ಮತ್ತು ಸ್ವಲ್ಪ ಕೊಬ್ಬರಿ, ಮತ್ತು ಕೊಬ್ಬರಿ ಜೊತೆನೇ ನಾನು ಶೇಂಗಾನು ಕೂಡ ಹಾಕೋತೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಕರಿ ಥರ ಎಣ್ಗಾಯಿ ಪಲ್ಯ. ಇವಾಗ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಶೇಂಗಾನ ಹುರ್ಕೊಳ್ಳೋಣ ಬನ್ನಿ. ಶೇಂಗಾನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಆಗಿದ್ದಾಗ ತೆಗೆದ್ರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಎಣ್ಗಾಯಿ ಪಲ್ಯಕ್ಕೆ. ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಆದ ಮೇಲೆ ಇವಾಗ ನೋಡಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ 4 ರಿಂದ 5 ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದಿಷ್ಟು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಜೊತೆ ಇವಾಗ ಹೆರ್ಚಿಟ್ಕೊಂಡಿದ್ನಲ್ವ ಟೊಮೆಟೊ, 1 ಟೊಮೆಟೊ ದೊಡ್ಡ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಜೊತೆ ಇವಾಗ ಹುರಿದಿಟ್ಕೊಂಡಿದ್ನಲ್ಲ ಶೇಂಗಾ ಬೀಜನೂ ಕೂಡ ಇವಾಗ ಸೇರಿಸ್ಕೊತೀನಿ. ಅದ್ರ ಜೊತೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ, ಮತ್ತು ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಖಾರನೂ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ರೊಟ್ಟಿಯಲ್ಲಿ ತಿನ್ನೋದ್ರಿಂದ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಸಕ್ಕರೆ ಸೇರಿಸಿದ್ರು ಓಕೆ, ಬೆಲ್ಲ ಸೇರಿಸಿದ್ರು ಓಕೆ. ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆಗಾಯಿ ಅಂತ ಹೇಳಬಹುದು. ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ರುಬ್ಬಿಟ್ಕೊಂಡೆ. ಇಷ್ಟಾದರೆ ಸಾಕು, ತರಿತರಿಯಾಗಿ ರುಬ್ಬಾರ್ದು. ಆದಷ್ಟು ಈ ಥರ ಇದ್ದರೆ ಸಾಕು. ಆದಷ್ಟು ತರಿತರಿಯಾಗಿ ರುಬ್ಬೋದಕ್ಕೆ ಹೋಗಬೇಡಿ. ಇವಾಗ ನಾನು ಬದನೆಕಾಯಿನ 4 ಭಾಗ ಮಾಡಿ ಇಟ್ಕೊಂಡಿದ್ನಲ್ವ, ಅದರ ಮಧ್ಯ ಭಾಗದಲ್ಲಿ ಇದನ್ನೆಲ್ಲ ತುಂಬಬೇಕು. ನೋಡಿ ಈ ಥರ ನಾನು ತುಂಬ್ತಾ ಇದ್ದೀನಲ್ವ, ಈ ಥರ ನೀವು ಮಧ್ಯ ಭಾಗದಲ್ಲಿ ತುಂಬ್ಕೊಳ್ಳಿ ಚೆನ್ನಾಗಿ. ಈ ಥರ ತುಂಬ್ಕೊಳ್ಳೋದ್ರಿಂದ ಎಣ್ಗಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಬಹುದು. ರೊಟ್ಟಿ ಜೊತೆ ಆಗಿರಬಹುದು, ಚಪಾತಿ ಜೊತೆ, ಅನ್ನದ ಜೊತೆ ಕೂಡ ತಿನ್ಬಹುದು ನೀವು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಉತ್ತರ ಕರ್ನಾಟಕ ಸೈಡ್ ಅಂತೂ ರೊಟ್ಟಿ ಮತ್ತು ಈ ಥರ ಪಲ್ಯನ ಮಾಡ್ತಾರೆ ಎಣ್ಗಾಯಿನ. ನೋಡಿ ಇವಾಗ ಎಲ್ಲನೂ ತುಂಬಿದ್ದಾಯಿತು. ಈ ಥರ ತುಂಬಿದ ಆದಮೇಲೆ ನೀವು ಇವಾಗ ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆ ಮಾಡೋದಕ್ಕೆ ಏನಿಲ್ಲ, ಸಿಂಪಲ್ ಆಗಿ ನೀವು ಯಾವ್ದು ಎಣ್ಣೆನ ಬಳಸ್ತಿರ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಎಲ್ಲ ಚಿಟಪಟ ಅಂದಮೇಲೆ ನೀವು ತುಂಬಿಟ್ಕೊಂಡಿರ್ತೀರಲ್ವ ಎಣ್ಗಾಯಿನ, ಆ ಕಾಯಿಗಳನ್ನು ಬದನೆಕಾಯಿನ ನೀವು ಇವಾಗ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು, ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಕೂಡ ಇದನ್ನು ಮೇಲೆ ಒಂದು ಪಾತ್ರೆ ಲಿಡ್ಡನ್ನು ಮುಚ್ಚಿಬಿಟ್ಟು ಬಿಟ್ಬಿಡಿ. 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ಕೋಬೇಕು. ಚೆನ್ನಾಗಿ ಕುದ್ರೇ ಈ ಎಣ್ಗಾಯಿ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಒಂದ್ಸಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ. ಈಗ ಕುದ್ದಿರುತ್ತೆ ನೋಡಿ, ಇವಾಗ ತೆಗೆದು ನಾನು ಕೈ ಆಡಿಸ್ತೀನಿ. ಒಂದ್ಸಲ ನೀವು ಈ ಥರ ಕೈ ಆಡಿಸ್ಬಿಟ್ಟು ಉಳಿದಿರುತ್ತಲ್ವ ಅದು ಮಸಾಲೆಗೆ ಸ್ವಲ್ಪ ನಿಮಗೆ ಎಷ್ಟು ಯಾವ ರೀತಿಯಾಗಿ ಕರಿಬೇಕೋ, ಯಾವ ರೀತಿಯಾಗಿ ಎಣ್ಗಾಯಿ ಬೇಕೋ ಅಷ್ಟು ನೀರು ಪ್ರಮಾಣವನ್ನು ನೀವು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು 5 ರಿಂದ 10 ನಿಮಿಷಗಳ ಕಾಲ, ಅಥವಾ ಅದು ಎಣ್ಗಾಯಿ ಮೆತ್ತಗಾಗಬೇಕು. ಸ್ವಲ್ಪ ಮೆತ್ತಗಾದರೆ ತುಂಬ ಟೇಸ್ಟ್ ಬರುತ್ತೆ. ಮೆತ್ತಗಾಗುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ನೋಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ.
ತುಂಬ ಸಿಂಪಲ್ಲಾಗಿ ಮಾಡಬಹುದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಅದ್ರ ಜೊತೆ ನುಗ್ಗೆಕಾಯಿ ಪಲ್ಯನೂ ಕೂಡ ಮಾಡಿದ್ದೆ. ನುಗ್ಗೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೆಟೊ ಸೇರಿಸ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಮುಗೀತು. ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟೇ ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ನುಗ್ಗೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಅದೊಂದು ಮಾಡಿದ್ದೆ. ಸ್ವಲ್ಪ ನುಗ್ಗೆಕಾಯಿ ಇರೋದ್ರಿಂದ ಜಾಸ್ತಿಯಾಗಿ ಇತ್ತು ನುಗ್ಗೆಕಾಯಿ, ಅದಕ್ಕೋಸ್ಕರನೇ ಮಾಡಿದ್ದೆ ಅದನ್ನು ಕೂಡ. ನೋಡಿ ಇವಾಗ ಚೆನ್ನಾಗಿ ಕುದೀತು. ಎಣ್ಣೆಗಾಯಿ ಪಲ್ಯ ಈ ಥರನೇ ಕುದಿಬೇಕು. ಚೆನ್ನಾಗಿ ನಾವು ಮೇಲ್ಗಡೆ ಇನ್ನೂ ಸ್ವಲ್ಪ ಇದನ್ನು ಗ್ರೇವಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಎಣ್ಣೆಗಾಯಿ ಬದನೆಕಾಯಿ ಇರುತ್ತಲ್ವ ಮೆತ್ತಗಾಗಬೇಕು. ಮೆತ್ತಗಾದ್ರೇ ಅದು ರೊಟ್ಟಿ ಜೊತೆ ಆಗಿರ್ಬೋದು, ಚಪಾತಿ ಜೊತೆ, ಅನ್ನದ ಜೊತೆ ಚೆನ್ನಾಗಿ. ನೋಡಿ ಇವಾಗ ನಾನು ಇದು ಮಾಡಿ ಅಂದರೆ ಸ್ವಲ್ಪ ಹೆಚ್ಚಿಗೆ ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೂ ಕುದಿಲ್ಲ, ಅದು ಇನ್ನೂ ಸ್ವಲ್ಪ ಕುದಿಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಕುದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು. ಅದ್ರ ಜೊತೆ ಸೈಡ್ ಬೈ ಸೈಡ್ ಇವಾಗ ರೊಟ್ಟಿನೂ ಕೂಡ ಮಾಡ್ಕೋತಾ ಇದ್ದೀನಿ ನಾನು. ರೊಟ್ಟಿನೂ ಕೂಡ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಎಣ್ಗಾಯಿ ಪಲ್ಯ ಜೊತೆ. ಉತ್ತರ ಕರ್ನಾಟಕ ಸೈಡ್ ಬಂದರೆ ನೀವು ಎಣ್ಗಾಯಿ ಪಲ್ಯ, ಜೋಳದ ರೊಟ್ಟಿ ಈ ರೀತಿಯಾದ ಊಟ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಬೆಳಗ್ಗೆನೇ ರೊಟ್ಟಿ ಮಾಡಿಬಿಡ್ತಾರೆ ನಮ್ಮ ಸೈಡೆಲ್ಲ. ನಾಷ್ಟ ಅದು ಮಾಡೋದಿಲ್ಲ. ಬ್ರೇಕ್ಫಾಸ್ಟಿಗೆ ಈ ಥರ ತಿಂಡಿ ನಾವು ಅವಲಕ್ಕಿ ಅದೆಲ್ಲ ಮಾಡ್ತೀವಲ್ವ, ಜಾಸ್ತಿಯಾಗಿ ಯಾವುದು ಮಾಡೋದಿಲ್ಲ ನಮ್ಮ ಸೈಡು. ಉತ್ತರ ಕರ್ನಾಟಕ ಸೈಡು ಬೆಳಗ್ಗೆನೇ ಜೋಳದ ರೊಟ್ಟಿ ಮಾಡಿಬಿಡ್ತಾರೆ. ಯಾಕಪ್ಪ ಅಂದರೆ ನಮ್ಮ ಸೈಡು ಹೊಲಕ್ಕೆ ಹೋಗೋದು ಜಾಸ್ತಿ. ಬೆಳಗ್ಗೆನೇ ಹೊಲಕ್ಕೆ ಹೋಗ್ಬಿಡ್ತಾರೆ. ಹೊಲಕ್ಕೆ ಹೋಗೋರಿಗೆ ಸ್ವಲ್ಪ ಬಿಗಿಯಾಗಿರೋ ಊಟ ಕೊಡಬೇಕು ಅಂತ ಹೇಳ್ತಾರಲ್ವ. ರೊಟ್ಟಿ ತುಂಬ ಅಂದರೆ ತುಂಬ ಬಿಗಿ ಅಂತ ಹೇಳ್ಬೋದು. ಈ ಕಡೆ ಸೈಡ್ ರಾಗಿ ಮುದ್ದೆನ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ನಮ್ಮ ಸೈಡು ಜೋಳದ ರೊಟ್ಟಿನ ಜಾಸ್ತಿಯಾಗಿ ಮಾಡ್ತಾರೆ ಅಂತ ಹೇಳಬಹುದು. ನೋಡಿ ಈ ರೀತಿಯಾಗಿ ನಾವು ನಾದ್ಕೋಬೇಕು. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ಹೇಳಬಹುದು. ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊಳ್ಳಿ. ಇದರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಹರಿಯೋದಿಲ್ಲ, ಯಾವುದೇ ರೀತಿಯಾಗಿ ಸೈಡಲ್ಲಿ ಬಿಟ್ಕೊಳ್ಳುತ್ತಲ್ವ ಅದೇ ರೀತಿಯಾಗಿ ಬಿಟ್ಕೊಳ್ಳೋದಿಲ್ಲ. ಇಷ್ಟು ಮಿದುವಾಗಿದ್ದರೆ ಸಾಕು. ಒಬ್ಬೊಬ್ಬರು ಒಂದೊಂದು ಥರ ಸ್ವಲ್ಪ ಗಟ್ಟಿಯಾಗಿ ಒಬ್ಬರು ರೊಟ್ಟಿ ತಟ್ಕೋತಾರೆ, ಒಬ್ಬರು ಸ್ವಲ್ಪ ಮಿದುವಾಗಿ ಜಾಸ್ತಿಯಾಗಿ ರೊಟ್ಟಿ ತರ್ತಾರೆ. ಅವ್ರವ್ರು ಬಿಟ್ಟಂಗೆ ಅವ್ರಿಗೆ ಯಾವ ರೀತಿಯಾಗಿ ರೊಟ್ಟಿ ತಟ್ಟಿದ್ದೆಲ್ಲ ಆಯಿತು. ಇವಾಗ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ರೊಟ್ಟಿನ ತೆಗೆದುಬಿಟ್ಟು ಹಂಚಲ್ಲೇ ಹಾಕೋಬೇಕು. ಹಂಚಲ್ಲಿ ಆದಮೇಲೆ ನಾವು ಒಂದು ನೆನೆಸಿರುವ ಬಟ್ಟೆಯಿಂದ ಈ ರೀತಿಯಾಗಿ ಮೇಲ್ಗಡೆ ಈ ಥರ ಸವರ್ಕೋಬೇಕು. ಯಾಕಪ್ಪ ಈ ರೀತಿಯಾಗಿ ಸವರ್ಕೊಳ್ಳೋದಂದರೆ ಹಿಟ್ಟು ಹಾಕಿಬಿಟ್ಟು ತಟ್ಟಿರ್ತೀವಲ್ವ, ರೊಟ್ಟಿನ ಬೇಯಿಸಿದಾದ್ಮೇಲೆ ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ಅದು ಹಿಟ್ಟನ್ನೆಲ್ಲ ತೆಗಿಯುತ್ತೆ. ಆ ರೀತಿಯಾಗಿ ನಾವು ಒದ್ದೆ ಬಟ್ಟೆ ಮಾಡಿಬಿಟ್ಟು ಈ ರೀತಿಯಾಗಿ ರೊಟ್ಟಿ ಮೇಲೆ ಸವರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ಬಹುದು. ನನಗೆ ಮೊದಲೆಲ್ಲ ರೊಟ್ಟಿ ತಟ್ಟೋದಕ್ಕೆ ಬರ್ತಾನೆ ಇದ್ದಿದ್ದಿಲ್ಲ ಅಂತ ಹೇಳ್ಬಹುದು. ನಮ್ಮ ಅಂಟಿನೇ ನನಗೆ ಒಂದ್ಸಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಮೊದಲೆಲ್ಲ ಲಾಗ್ಗಳನ್ನು ಮಾಡ್ತಿದ್ನಲ್ವ, ಅದರಲ್ಲಿ ನಾನು ಹೇಳಿದ್ದೀನಿ. ನಮ್ಮ ಅಂಟಿನೇ ನನಗೆ ರೊಟ್ಟಿ ಮಾಡೋದನ್ನು ಕಲಿಸಿರೋದು ಅಂತ ಹೇಳಬಹುದು. ಯಾವುದೂ ಅಡುಗೆ ಬರ್ತಾ ಇದ್ದಿದ್ದಿಲ್ಲ ನನಗೆ ಮೊದಲು. ಇವಾಗೆಲ್ಲ ಬರುತ್ತೆ. ಕಪ್ಪೆ ಮುದ್ದು ಕಪ್ಪೆ ಕ್ಯೂಟಿ ಕಪ್ಪೆ ಕ್ಯೂಟಿ.
ಇವತ್ತು ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ, ರೊಟ್ಟಿ ಮತ್ತು ಕ್ಯಾರೆಟು, ಆನಿಯನ್ ಇಷ್ಟೇ ಮಾಡಿರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾದ ಡೈಲಿ ವ್ಲಾಗ್ಸ್ಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಹೇರ್ ವಿಡಿಯೋಗಳಿಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ನನ್ನ ಡೈಲಿ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಸಿಲಂತೂ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ಅದನ್ನು ಕೂಡ ಒಂದಿಷ್ಟು ಗ್ಲಿಮ್ಸ್ನ ತೊಗೊಂಡೆ. ಅದ್ರ ಜೊತೆ ಇವತ್ತು ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.